ಸರ್, ಈಗ ಬೆಳಗಾವಿ ಜಿಲ್ಲೆಯಲ್ಲಿ 29 ಬಾಣಂತಿಯರು ಡೆತ್ ಆಗಿದ್ದಾರೆ ಕಳೆದ 6 ತಿಂಗಳಲ್ಲಿ ಮತ್ತು 322 ಶಿಶುಗಳ ಮರಣ ಆಗಿದೆ. ಸೊ ಸರ್ಕಾರ ಇದ್ರ ಬಗ್ಗೆ ಆರೋಗ್ಯ ಇಲಾಖೆ ಕೂಡ ಗಂಭೀರವಾಗಿ ತೆಗೆದುಕೊಳ್ತಾ ಇದೆ. ನೋಡಿ, ಈಗ ಬಳ್ಳಾರಿದು ಒಂದು ಘಟನೆ, 5 ಶಿಶುಗಳ ಒಂದು ಇದು ಆಗಿತ್ತು, ತಾಯಂದರು. ಆದರೆ ಇಲ್ಲಿ ಅದಕ್ಕಿಂತ ಅನಾಹುತ ಏನು, ಇಲ್ಲೇನು ಇನ್ಚಾರ್ಜ್ DHO ಏನಿದಾರ ಅವ್ರು ಹೇಳೋ ಪ್ರಕಾರ 322 ಶಿಶುಗಳ ಒಂದು ಮರಣ ಆಗಿದೆ. ಅದರ ಜೊತೆಗೆ ಸುಮಾರು 29-30 ತಾಯಂದಿರ ಒಂದು ಡೆತ್ ಆಗಿದೆ. ಅವರಾಗೆ ಅಕ್ಟೋಬರ್ನಿಂದ ಏಪ್ರಿಲ್ವರೆಗೆ ಅವರು ಹೇಳಿದ್ದಾರೆ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳ ಜಿಲ್ಲೆ. ಇಲ್ಲಿ ಅವರು ಹೇಳೋದು DHO ಏನು ಹೇಳ್ತಾರೆ ಅಂದರೆ, ಈ ಪೌಷ್ಟಿಕ ಆಹಾರ ಇಲ್ಲಾರ್ದಕ್ಕೆ ಮಕ್ಕಳು ಎಷ್ಟು ಇದು ಇರಬೇಕು, ಅವರು ತೂಕ ಇರಬೇಕು. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಬೆಳಿಬೇಕಾಗಿತ್ತು, ಅದು ಆಗಿಲ್ಲ ಅಂದರೆ ಬೆಳಗಾವಂತಹ ಒಂದು ಅತ್ಯಂತ ನಮ್ಮ ರಾಜ್ಯದಲ್ಲೇ ಒಂದು ಅಭಿವೃದ್ಧಿ ಹೊಂದಿದಂಥ ಒಂದು ಜಿಲ್ಲೆ, ಇಲ್ಲಿ ಸಹಿತ ಇಂಥ ಒಂದು ಪ್ರಕರಣ ಇವತ್ತು ತಾವೆಲ್ಲ ಮಾಧ್ಯಮದವರು ಇವತ್ತು ಜನರ ಮುಂದೆ ತರುವಂಥ ಪ್ರಯತ್ನ ಮಾಡಿದ್ದೀರಿ. ಮೊದಲು ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಇವತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವರು ಇದ್ದಂಥ ಜಿಲ್ಲೆಯಲ್ಲಿನೇ ಪೌಷ್ಟಿಕ ಆಹಾರದ ಕೊರತೆ ಇದೆ. ಮತ್ತು ಯಾವ್ಯಾವ ಏನು ಬಳ್ಳಾರಿದಲ್ಲಿ ಏನು ಒಂದು ಫ್ಲೂಯಿಡ್ದು ಇದು ಆಯಿತು, ಅದೇ ಮಾದರಿಯಲ್ಲೂ ಇದನ್ನು ತನಿಖೆ ಆಗಬೇಕು. ಮತ್ತು ಇದನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಯಾವ್ಯಾವ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಅದಾವೆ, ಎಲ್ಲೆಲ್ಲಿ ಈ ರೀತಿ ಘಟನೆಗಳಾಗ್ಯಾವೆ, ಅದನ್ನೆಲ್ಲ ಗಂಭೀರವಾಗಿ ಸರ್ಕಾರ ತೊಗೋಬೇಕು. ಕೇವಲ ಬಳ್ಳಾರಿನೇ ಒಂದೇ ಅಲ್ಲ, ಇದೆಲ್ಲನೂ ಭಾಳ ಇಡೀ ರಾಜ್ಯದಲ್ಲಿ ಆತಂಕಕಾರಿ ವಿಷಯ. ಅದಕ್ಕೆ ಸರ್ಕಾರ ಕೇವಲ ನಾವು 2,000 ರೂಪಾಯಿ ಕೊಡ್ತೀವಿ ಅನ್ನುವಂಥದ್ದು ಒಂದು ಬಿಟ್ಟರೆ, ಆ ಮಕ್ಕಳ ಒಂದು ಪೌಷ್ಟಿಕ ಆಹಾರದ ವ್ಯವಸ್ಥೆ ಅಂದರೆ ಇದು ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಸರಿಯಾದಂಥ ಆಹಾರ ಸಿಗ್ತಾ ಇಲ್ಲ. ನಾನು ನೇರವಾಗಿ ಹೇಳ್ತೀನಿ, ಯಾವ ಸರ್ಕಾರ ತಿಳಿಯೋದಿಲ್ಲ. ಹಿಂದಿನೂ ಸಹ ನಾನು ಇದ್ರ ಬಗ್ಗೆ ನಮ್ಮ ಸರ್ಕಾರ ಇದ್ದಾಗೂ ಸಹ ಇದೊಂದು ಏನು ಮಾಡ್ತಾರೆ, ಇಲ್ಲೊಂದು ಬ್ಲ್ಯಾಕ್ ಲಿಸ್ಟಿಗೆ ಸೇರಿದಂಥ ಒಂದು ಕಂಪ್ನಿ ಇದೆ ಚೆನ್ನೈದಲ್ಲಿ. ಆ ಕಂಪ್ನಿಗೆ ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳು ವ್ಯವಹಾರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದರ ಹೊಟ್ಟೆ ಇರ್ತದೆ, ಅಲ್ಲಿ ಏನೂ ಇರೋದೇ ಇಲ್ಲ ಅದು. ಯಾಕಂದ್ರೆ ಹೋದ ಸಲ ನಮ್ಮ ಇಡೀ ರಾಜ್ಯದಲ್ಲಿರುವಂಥ ಈ ಪೌಷ್ಟಿಕ ಆಹಾರವನ್ನು ಸಪ್ಲೈ ಮಾಡೋರೆಲ್ಲ ನಮ್ಮ ಹತ್ರ ಬಂದಿದ್ದರು ಹೋದ ಒಂದು 2 ವರ್ಷದ ನಮ್ಮ ಸರ್ಕಾರ ಇದ್ದಾಗ. ಆದರೆ ನಮ್ಮ ಸರ್ಕಾರದಲ್ಲಿ ಈ ಪ್ರಶ್ನೆ ಕೇಳಿದ್ರೆ ಅದು ಮುಚ್ಚಿ ಹಾಕಿದ್ರು. ಅವ್ರು ಹಾಲಪ್ಪಾಚಾರ್ಯವರು ಅದಕ್ಕೆ ಬಗ್ಗೆ ಹೇಳೋಕ್ಕೆ ತಯಾರಿರಲಿಲ್ಲ. ಯಾಕಂದರೆ ನೇರವಾಗಿ ಡೀಲಿಂಗ್ ಆಗಿಬಿಟ್ಟಿತ್ತು. ಅದು ಪಾಪ ಹಾಲಪ್ಪಾಚಾರ್ಯಗೂ ಗುರುತಿರಲಿಲ್ಲ. ಇಂಥದ್ದು ಮದ್ರಾಸ್ ಚೆನ್ನೈದು ಒಂದು ಕಂಪ್ನಿ ಇದೆ, ಅದು ಏನೂ ಇಲ್ಲೇ ಇಲ್ಲ ಅದರೊಳಗೆ ಪೌಷ್ಟಿಕ ಆಹಾರ. ಇದು ಅಂತೂ ಭಾಳ ದಿವಸದ ದೊಡ್ಡ ಹಗರಣ ಇದೆ. ಅದನ್ನೇ ನಮ್ಮ ಲಕ್ಷ್ಮೀ ಅಕ್ಕ ಅವರು ಮುಂದುವರ್ಸ್ಕೊಂಡು ಬಂದಾರೆ. ನಾನು ಕೇಳ್ತೀನಿ, ನೀವು ಯಾವ ಕಂಪ್ನಿಗೆ ಇದನ್ನು ಪೌಷ್ಟಿಕ ಆಹಾರದ ಟೆಂಡರ್ ಕೊಟ್ಟಿದ್ರಿ, ಏನದ್ರ ದರ, ಎಷ್ಟು ಇದರಲ್ಲಿ ಭ್ರಷ್ಟಾಚಾರ ನಡೆದು ಅನ್ನೋದು ಬಹಿರಂಗಪಡಿಸ್ಬೇಕು. ಇಲ್ಲಾಂದರೆ ನಾಳೆ ನಾವು ಸದನದಾಗ ಇದನ್ನು ಪ್ರಶ್ನೆ ಮಾಡ್ತೀವಿ.